ಬರೀ ಕೇಳಿ ಆಹಾ ಖುಷಿ ಪಟ್ಟು ಟಪ್ಪಾಳೆ ಹೊಡೆದ್ರೆ ಏನೂ ಉಪಯೋಗ ಇಲ್ಲ. ನೀವು ನಿಜವಾಗಿ ಏಕಲಿಂಗ ನಿಷ್ಠಾವಂತರಾದ್ರಿ ನೀವು ಅಂಬಿಗರ ಚೌಡನ್ನು ಪಾಲಿಸ್ದಾಗ. ಅಂಬಿಗರ ಚೌಡೆ ಒಬ್ಬರೇ ಏಕಲಿಂಗ ಉಪಾಸನೆ ಬಗ್ಗೆ ಹೇಳ್ಯಾರಂತಲ್ಲ, ಬಸವಣ್ಣವರು ಹೇಳ್ಯಾರ. ಇವರು ಬಸವಣ್ಣವ್ರು ಏನು ಹೇಳಲ್ಲ, ಅನ್ಯ ದೈವ ಕೆರಗಿದವರಿಗೆ ಕಿವಿಮೂಗ ಕೊಯ್ಯುವನು ಅಂತ ಹೇಳ್ಯಾರ. ಅದು ಮೃದು ಅದ, ಅದನ್ನು ವಿಚಾರ ಮಾಡಿದ್ರೆ ಇದಕ್ಕೆ ಕಠಿಣ ಅದೇ ಅದ. ಈ ಲಟ ಹೊಡೆದ್ರೆ ಮಂದಿ ಕಾಣಲ್ಲ, ಹೊರಗೆ ಹೋಗಿ ಕಾಣಲ್ಲ. ಕಿವಿ ಮೂಗು ಕೊಯ್ದ್ರೆ ಎಲ್ಲದಕ್ಕೆ ಯಾಕ್ರಿ ಕಿವಿ ಮೂಗು ಕೊಯ್ದ್ರೆ ಹಿಂಗೆ ದೇವರಿಗೆ ಬೇರೆ ದೇವರು ಹಿಂಗೆ ಅದು ಊರೆಲ್ಲ ದೇಶ ಎಲ್ಲ ಗೊತ್ತಾಯ್ತು. ಅಂದರೆ ಬಸವಣ್ಣನವರು ಮೃದು ಭಾಷೆ ಇದ್ದರೂ ಅಲ್ಲಿನೂ ಕಠಿಣವಾಗಿನೇ ಹೇಳ್ಯಾರ. ಆದರೆ ನಮ್ಗೆ ಲಟ ಹೊಡಿ ಅಂದಿದ್ದು ಭಾಳ ಕಠೋರ ಅನ್ನಿಸ್ತು. ಹೀಗೆ ಅನೇಕ ಶರಣರೆಲ್ಲ ಹೇಳ್ಯಾರ. ಅದಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಶುಭ ಹಾರೈಸಿ ಈ ಅಂಬಿಗರ ಚೌಡಯ್ಯನ ಆಚರಣೆಗಳನ್ನು ನಮ್ಮ ಬದುಕಿನಲ್ಲಿ ಬರಲಿ, ನಾವೆಲ್ಲ ಸಂತೋಷ ಸಂತಸದಿಂದ ಆನಂದದಿಂದ ಅದನ್ನು ಆಚರಣೆಗೆ ತರೋಣ ಅಂತ ಹೇಳಿ, ಇಲ್ಲಿ ಅಂಬಿಗರ ಚೌಡಯ್ಯನ ಸಮಾಜದವರೆಲ್ಲ ಭಾಳ ಜನ ಬಂದಿದ್ದೀರಿ. ಅವ್ರಿಗೆ ಒಂದು ಕಿವಿ ಮಾತು ಕೊನೆಯದು ಏನಂದ್ರೆ, ಅಂಬಿಗರ ಚೌಡಯ್ಯನ ಮೊದಲ ನೀವು ಲಿಂಗ ಧಾರಣ ನಂತರ ಒಂದು ಹಂತಕ್ಕೆ ಬಂದಾಗ ಕಟ್ಕೊಂಬಟ್ರಿ. ಸದ್ಯ ನೀವು ಏನು ಮಾಡಿರಿ ಅಂದ್ರೆ ಅಂಬಿಗರ ಚೌಡಯ್ಯನ ಪುಸ್ತಕ ಪ್ರಿಂಟ್ ಮಾಡಿ ಮನೆಗೆ ಹಂಚೋಂಥ ಕಾರ್ಯ ನೀವು ಸಮಾಜದವ್ರು ಮಾಡಬೇಕು. ಬರೀ ಹಂಚರು ಅಷ್ಟೇ ಸಾಲಂಗಿಲ್ಲ, ನೀವು ಸ್ನಾನ ಆದಮೇಲೆ ವಿಭೂತಿ ಹಚ್ಚಿರಿ, ಒಂದು ರುದ್ರಾಕ್ಷಿ ಹಾಕೋರಿ, ಲಿಂಗ ಇಚ್ಛೆ ಇದ್ದವ್ರು ಲಿಂಗ ಕಟ್ಕೋರಿ. ಇಚ್ಛೆ ಇನ್ನು ನಿಮ್ಮ ಆಚರಣೆಗಳೆಲ್ಲ ಹೋಗಿಲ್ಲ, ಇನ್ನೋ ನಮ್ಮದು ಇದು ಅವ ಅಂತ ತಿಳ್ಕೊಂಡ್ರು ಲಿಂಗ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಕಟ್ಕೊಂಬಿಟ್ರಿ. ಆದ್ರೆ ಆ ಭಸ್ಮ ಹಚ್ಕೊಂಡು ರುದ್ರಾಕ್ಷಿ ಹಾಕ್ಕೊಂಡು ಅಂಬಿಗರ ಚೌಡಯ್ಯನ ವಚನ ನೀವು ನಿತ್ಯದಲ್ಲಿ 5 ವಚನಾರ ನೀವೆಲ್ಲ ಓದ್ರಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ಮತ್ತು ಅಂಬಿಗರ ಚೌಡಯ್ಯನ ಬದುಕು ಹಸನು ಮಾಡಿದವರೇ ವಿಶ್ವಗುರು ಬಸವಣ್ಣನವರು. ಅವರು ಒಪ್ಪಿಕೊಂಡು ಅವರನ್ನು ಸ್ಥಾನ ಪಕ್ಕದಲ್ಲಿ ಕೂಡಿಸ್ಕೊಂಡು ಇಲ್ಲಿ ಜಾತಿ ಭೇದವನ್ನು ನಿವಾರಣೆ ಮಾಡಿದವರೇ ಪ್ರಪ್ರಥಮ ವಿಶ್ವಗುರು ಬಸವಣ್ಣನವರು ಅನ್ನೋದನ್ನು ತಿಳ್ಕೊಂಡು ಎಲ್ಲರೂ ಆಚರಣೆ ಮಾಡೋಣ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗ.